ಹಲೋ ಫ್ರೆಂಡ್ಸ್, ನಾನು ರಘು. ಇದು ನನ್ನ ಫಸ್ಟ್ ವಿಡಿಯೋ. ನಾವಿವತ್ತು ನಮ್ಮ ಫ್ರೆಂಡ್ಸ್ ಜೊತೆ ಒಳ್ಳೆ ಟ್ರಿಪ್ ಹೋಗಿದ್ದೀವಿ. ಅದೆಲ್ಲಿ ಗೊತ್ತಾ? ಸಕಲೇಶಪುರ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸಕಲೇಶಪುರ ಎಷ್ಟು ಚೆನ್ನಾಗಿದೆಯೋ ಅಲ್ಲಿಗೆ ಹೋಗೋ ದಾರಿನೂ ಅಷ್ಟೇ ಚೆನ್ನಾಗಿದೆ. ಫಸ್ಟ್ ಎಂಟ್ರಿ ಆದ ತಕ್ಷಣ ನನಗೆ ಎರಡು ಒಳ್ಳೆ ಚೆನ್ನಾಗಿರೋ ಜಿಂಕೆಗಳು ವೆಲ್ಕಮ್ ಮಾಡ್ತವೆ. ನೆಕ್ಸ್ಟ್ ಕಾಣೋದೇ ಸ್ವಿಮ್ಮಿಂಗ್ ಪೂಲ್. ತೋಟ ಮಾತ್ರ ತುಂಬ ಚೆನ್ನಾಗಿದೆ. ನಾವು ಚಿಕ್ಕಮಗಳೂರು ಸೌಂಡ್ ಮಾಡುತ್ತೆ, ನಾವು ಸೌಂಡ್ ಮಾಡ್ತೀವಿ. ನನ್ನ ಫ್ರೆಂಡ್ಸ್ ನೋಡಿ ಯಾವ ಥರ ಕೂಗಾಡ್ಕೊಂಡು ಹೋಗ್ತಿದ್ದಾರೆ. ಅವ್ರಿಗಂತೂ ಈ ರೆಸಾರ್ಟ್ ನೋಡಿ ತುಂಬ ಖುಷಿಯಾಗಿದೆ. ನಾವು ಉಳ್ಕೊಂಡಿರೋ ಸ್ಟೇ ಕೂಡ ತುಂಬ ಚೆನ್ನಾಗಿದೆ. ಫುಡ್ ಅಂತೂ ಅಲ್ಟಿಮೇಟ್. ನಾವು ನಮ್ಮ ಫ್ರೆಂಡ್ಸ್ 10 ಜನ ಹೋಗಿದ್ವಿ. 10 ಜನದಲ್ಲಿ ನಮ್ಮ 4 ಜನಕ್ಕೆ ಇದೊಂದು ವಿಲ್ಲಾ ಕೊಟ್ಟಿದ್ದರು. ನಾವು 4 ಜನ ಉಳ್ಕೊಂಡಿರೋಂಥ ಈ ವಿಲ್ಲಾನ ತೋರಿಸ್ತೀನಿ ನೋಡಿ. ಫಸ್ಟ್ ಇದೆ ಎಂಟ್ರೆನ್ಸ್. ಒಳಗೆ ಹೋದ ತಕ್ಷಣ ಒಂದು ಲಾಬಿ ಸಿಗುತ್ತೆ, ಸೋಫಾ ಇದೆ, ಡೈನಿಂಗ್ ಇದೆ, ಒಂದು ಸಣ್ಣ ಕಿಚನ್ ಇದೆ, ಟಿ ವಿ ಕೂಡ ಇದೆ. ಇದು ಫಸ್ಟ್ ರೂಮ್. ಒಂದು ವಿಲ್ಲಾದಲ್ಲಿ 2 ರೂಮ್ ಇರುತ್ತೆ, 2 ಕೂಡ ಅಟ್ಯಾಚ್. ರೂಮಿಂದ ಬಾಲ್ಕನಿ ಕೂಡ ಇದೆ. ಬಾಲ್ಕನಿ ಡೋರ್ ಓಪನ್ ಮಾಡಬೇಕು. ನಾನು ಟ್ರೈ ಮಾಡಿದೆ, ಯಾಕೆ ಓಪನ್ ಆಗಲಿಲ್ಲ, ಹಾಗೆ ಬಿಟ್ಟೆ. ರೂಮ್ ಹತ್ರ ತುಂಬ ಕ್ಲೀನ್ ಮತ್ತು ತುಂಬ ಚೆನ್ನಾಗಿತ್ತು. ಸಣ್ಣದಾಗಿ ಒಂದು ಕಿಚನ್ ಇದೆ, ಫ್ರಿಡ್ಜ್ ಕೂಡ ಇದೆ. ಫ್ರಿಡ್ಜನ್ನು ಏನೂ ಇರಲಿಲ್ಲ. ಇದು ಇನ್ನೊಂದು ಬೆಡ್ರೂಮ್. ಬಾತ್ರೂಮ್ ಎಲ್ಲ ಕ್ಲೀನ್ ಇತ್ತು. ಒಳ್ಳೆ ಎಕ್ಸ್ಪೀರಿಯೆನ್ಸ್. ನನಗೆ ರೂಮ್ಗಿಂತ ಹೊರಗಡೆ ಸುತ್ತ ತೋಟ, ಇದೊಂದು ಬ್ರಿಡ್ಜ್ ತುಂಬ ಚೆನ್ನಾಗಿತ್ತು. ಹಾಗೆ ರೂಮ್ ನೋಡಿಕೊಂಡು ಆಚೆ ಬಂದರೆ ತೋಟ ಮಾತ್ರ ತುಂಬ ಚೆನ್ನಾಗಿದೆ. ತೋಟದೊಳಗೆಲ್ಲ ಕಾಂಕ್ರೀಟ್ ರೋಡ್, ಯಾವುದೇ ವೆಹಿಕಲ್ ಬೇಕಾದ್ರೆ ಆರಾಮಾಗಿ ಹೋಗ್ಬೋದು. ಇದೇ ಥರ ವಿಲ್ಲಾಗಳು ಅಲ್ಲಿ ಟೋಟಲ್ 6 ವಿಲ್ಲಾ ಇದೆ. ಒಂದೊಂದು ಥರ ಇದೆ, ಡಿಫ್ರೆಂಟ್ ಆಗಿದೆ. ತುಂಬ ಚೆನ್ನಾಗಿದೆ. ನನಗೆ ಅಷ್ಟೊಂದು ಮಾತಾಡೋಕ್ಕೆ ಬರ್ತಾ ಇಲ್ಲ, ಫಸ್ಟ್ ಟೈಮ್ ವಿಡಿಯೋ ಮಾಡೋದ್ರಿಂದ ಸ್ವಲ್ಪ ಮಿಸ್ ಆಗ್ತಾಯಿದೆ. ತಪ್ಪಾಗಿದ್ರೆ ಸಾರಿ. ಇದು ನಮ್ಮ ಡೈನಿಂಗ್ ನೋಡಿಕೊಂಡು ಹಾಗೆ ಸ್ಟೆಪ್ಸ್ ಹತ್ಕೊಂಡು ಮೇಲೆ ಹೋದರೆ ಈ ಸ್ಟೆಪ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಮೇಲೆ ಕಿಚನ್ ಇದೆ. ಕಿಚನಲ್ಲಿ ಅವಾಗವಾಗಲೇ ಬಿಸಿ ಫ್ರೆಶ್ ಆಗಿ ಮಾಡಿಕೊಡ್ತಾರೆ. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ನಮ್ಮ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಕೂತ್ಕೊಂಡಿದ್ದಾರೆ. ಬ್ಯಾಟಿಂಗ್ ಸ್ಟಾರ್ಟರ್ಸ್ ಬಂದಿದೆ. ಸ್ವಲ್ಪ ಚಿಲ್ಲಾಗಲಿಕ್ಕೆ ಸ್ವಲ್ಪ ಎಣ್ಣೆ ತೊಗೊಳ್ತಾ ಇದ್ದಾರೆ. ಅದನ್ನು ನೀವು ಯಾರು ತೊಗೊಳ್ಬೇಡಿ, ಅದು ಒಳ್ಳೆಯದಲ್ಲ. ನೆಕ್ಸ್ಟ್ ಹಾಗೆ ಸ್ನ್ಯಾಕ್ಸ್ ಎಲ್ಲ ಕೊಟ್ಟರು, ವೆಲ್ಕಮ್ ಡ್ರಿಂಕ್ಸ್ ಕೊಟ್ಟರು. ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಒಳ್ಳೆ ಊಟ ಅಂತೂ ಆಯಿತು. ನೆಕ್ಸ್ಟ್ ಇನ್ನೇನು ಗೊತ್ತಿದೆಯಲ್ಲ, ಮಾಮೂಲಿ ಸ್ವಿಮ್ಮಿಂಗ್ ಪೂಲ್. ಚೆನ್ನಾಗಿದೆ ನೋಡಿ ಸ್ವಿಮ್ಮಿಂಗ್ ಪೂಲ್. ಎಲ್ಲ ಸ್ವಿಮ್ಮಿಂಗ್ ಪೂಲ್ ಜಂಪ್ ಮಾಡಿದ್ದೆ. ಆದರೆ ಇವರೇ ನಮ್ಮ ಟೀಮ್ನ ಕ್ರೇಜಿ ಗಾಯ್ ಜಗಿ, ನನ್ನ ಬ್ರದರ್. ಎಷ್ಟು ಕ್ರೇಜಿ ಅಂದರೆ ಎಂಥ ಒಂದು ಜಂಪ್ ಮಾಡ್ತಾನೆ ಅಂದರೆ ಅಲ್ಟಿಮೇಟ್ ಸ್ವಿಮ್ಮರ್. ಈ ವರ್ಷ ಏನಾದರೂ ಇಂಡಿಯಾಗೆ ಸ್ವಿಮ್ಮಿಂಗ್ ಏನಾದರೂ ಹೋಗಿದ್ರೆ ಗ್ಯಾರಂಟಿ ಗೋಲ್ಡ್ ಮೆಡಲೇ. ಎಂಥ ಡೈ ಹೊಡಿತಾರೆ ನೋಡಿ, ನನಗೆ ನೋಡಿ ಎಂಥ ಜಂಪ್ ಮಾಡಿದ್ರು. ನೈಟ್ ಫುಲ್ ಪಾರ್ಟಿ. ನಮ್ಮ ಜಾಕ್ಸ್ ಒಳ್ಳೆ ಡ್ಯಾನ್ಸರ್. ಇಂಥ ಸ್ವಿಮ್ ಮಾಡ್ತಾನೆ, ಹಾಗೇ ಡ್ಯಾನ್ಸ್ ಕೂಡ ಮಾಡ್ತಾನೆ. ನಮ್ಮ ಟೀಮಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಟ್ಯಾಲೆಂಟ್ ಇದ್ದಾರೆ. ಒಳ್ಳೆ ಸಿಂಗರ್, ಒಳ್ಳೆ ಡ್ಯಾನ್ಸರ್, ಒಳ್ಳೆ ಸ್ವಿಮ್ಮರ್, ಎಂಥ ಕ್ರಿಕೆಟರ್ ಇದ್ದಾರೆ ಗೊತ್ತಾ, ಎಂಥ ಸಿಂಗರ್ ಇದ್ದಾರೆ ಗೊತ್ತಾ. ತುಂಬ ಒಳ್ಳೊಳ್ಳೆ ಟ್ಯಾಲೆಂಟೆಡ್ ಇದ್ದಾರೆ. ಒಳ್ಳೆ ಎಲ್ಲ ರಾತ್ರಿ ಎಲ್ಲ ಡ್ಯಾನ್ಸ್ ಮಾಡಿದ್ವಿ, ಒಳ್ಳೆ ಎಂಜಾಯ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಪಾರ್ಟಿ. ಅದರಲ್ಲಿ ನನ್ನ ಫ್ರೆಂಡ್ ಒಬ್ಬರು ಮಂಜಾಣ ಅಂತ ಇದ್ದಾರೆ, ಅವ್ರದ್ದು ಬರ್ತ್ಡೇ ಕೂಡ ಇತ್ತು. ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಎಲ್ಲರೂ ಕುಣಿದಿದ್ದೆ.
ಒಂದು ಸುಸ್ತಾಗಿ ಒಳ್ಳೆ ನಿದ್ರೆ ಮಾಡಿ ಬೆಳಗ್ಗೆ ಪ್ಯಾಕಪ್. ಒಳ್ಳೊಳ್ಳೆ ಕ್ಷಣಗಳು, ಒಳ್ಳೊಳ್ಳೆ ಫೋಟೋಸ್ಗಳೆಲ್ಲ ತೆಕ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು. ಒಬ್ಬೊಬ್ಬರು ಒಂದೊಂದು ಥರ ಫೋಟೋಸ್, ಒಳ್ಳೊಳ್ಳೆ ನೆನಪುಗಳು. ಫ್ರೆಂಡ್ಸ್ ಜೊತೆ ಒಂದು ಒಳ್ಳೆ ದಿನನ ಕಳೆದ್ವಿ. ಒಳ್ಳೆ ಊಟ ಮಾಡಿದ್ವಿ, ಫ್ರೆಂಡ್ಸ್ ಜೊತೆ ಹರಟೆ ಹೊಡೆದ್ವಿ, ಒಂದು ಒಳ್ಳೆ ರೆಸಾರ್ಟ್, ಒಳ್ಳೆ ಫೀಲ್ ಎಲ್ಲ ಒಂದಾಗಿ ಒಂದು ಟ್ರಿಪ್ ಮಾಡಿ ತುಂಬ ಖುಷಿಯಿಂದ ಆ ದಿನನೇ ಎಂಡ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಹಾಗೆ ಬೆಳಗ್ಗೆ ಆಯಿತು, ಫುಲ್ ಪ್ಯಾಕಪ್. ಸ್ವಲ್ಪ ಬೇಜಾರೆ, ಆದರೂ ಪ್ರತಿ ಸಂಡೇ ಇದ್ದಿದ್ದೆ ಅಲ್ವಾ. ಇನ್ನೊಂದು ಊರು, ಇನ್ನೊಂದು ಹೋಮ್ ಸ್ಟೇ, ಇನ್ನೊಂದು ರೆಸಾರ್ಟ್, ಇನ್ನೊಂದು ಪ್ಲೇಸ್, ಅದೇ ಫ್ರೆಂಡ್ಸ್, ಅದೇ ಟೀಮ್. ಹೋಗೋ ಪ್ಲೇಸ್ ಮಾತ್ರ ಬೇರೆ ಬೇರೆ. ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಏನಾದರೂ ಕಾಮೆಂಟ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಪ್ರತಿ ಸಂಡೇ ಎಲ್ಲಾದರೂ ಹೋಗ್ತಾನೆ ಇರ್ತೀವಿ, ಈ ಥರ ವಿಡಿಯೋ ಮಾಡಿ ಹಾಕ್ತಾನೆ ಇರ್ತೀನಿ. ನೋಡಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಬಾಯ್.